ನಮ್ಮ ಆರೋಗ್ಯಕ್ಕೆ ಯಾವ ಆಹಾರ ಒಳ್ಳೆಯದು, ಯಾವುದನ್ನ ತಿಂದರೆ ತೊಂದರೆ ಆಗುತ್ತೆ ಅನ್ನೋದು ನಮಗಿಂತ ಚೆನ್ನಾಗಿ ಬೇರೆಯವರಿಗೆ ಗೊತ್ತಿರಲು ಸಾಧ್ಯವೇ ಇಲ್ಲ ಅಲ್ವಾ. ಅದಕ್ಕೆ ನಾವು ದಿನ ಪೌಷ್ಟಿಕಾಂಶ ಇರುವ ಆಹಾರ ತಿನ್ನಬೇಕು. ಅದರಲ್ಲಿ ಸಲಾಡ್ ತುಂಬಾ ಮುಖ್ಯ. ಸಲಾಡ್ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದೇ, ಆದರೆ ಇದನ್ನ ಸರಿಯಾದ ಸಮಯಕ್ಕೆ ತಿನ್ನದೇ ಇದ್ರೆ ಯಾವುದೇ ಪ್ರಯೋಜನ ಇರಲ್ಲ. ಹಾಗಾದ್ರೆ ಸಲಾಡ್ ಊಟದ ಮೊದಲು ತಿನ್ಬೇಕಾ ಅಥವಾ ಊಟದ ನಂತರ ತಿನ್ಬೇಕಾ? ಬನ್ನಿ ಇವತ್ತು ತಿಳ್ಕೊಳ್ಳೋಣ. ನಾವು ಮಧ್ಯಾಹ್ನ ಅಥವಾ ರಾತ್ರಿ ಊಟ ಮಾಡುವ 15ರಿಂದ 20 ನಿಮಿಷದ ಮುಂಚಿತವಾಗಿ ಸಲಾಡ್ ತಿನ್ನುವುದು ಅತ್ಯಂತ ಒಳ್ಳೆಯದು. ಸೌತೆಕಾಯಿ, ಟೊಮ್ಯಾಟೊ, ಕ್ಯಾರೆಟ್, ಬೀಟ್ರೂಟ್ ಮತ್ತು ಎಲೆಕೋಸು ಮುಂತಾದ ಹಸಿರು ತರಕಾರಿಗಳ ಸಲಾಡ್ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯ ಫೈಬರ್, ನೀರು ಮತ್ತು ಜೀವಸತ್ವಗಳು ಸಿಗುತ್ತೆ. ಇದು ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಅಷ್ಟೇ ಅಲ್ಲ, ಊಟಕ್ಕೆ ಮುಂಚೆ ಸಲಾಡ್ ತಿಂದರೆ ಹೊಟ್ಟೆ ಸ್ವಲ್ಪ ತುಂಬಿದಂತಾಗುತ್ತದೆ. ಇದರಿಂದ ನಾವು ಅತಿಯಾಗಿ ಅನ್ನ ತಿನ್ನುವುದು ಅಥವಾ ಎಣ್ಣೆ ಮಸಾಲೆ ಪದಾರ್ಥಗಳನ್ನು ತಿನ್ನುವುದು ತಾನಾಗಿಯೇ ಕಡಿಮೆಯಾಗುತ್ತೆ. ಹಾಗಾದರೆ ತೂಕ ಇಳಿಸಬೇಕು ಅಂದುಕೊಳ್ಳುವವರಿಗೆ ಇದು ಬೆಸ್ಟ್ ಐಡಿಯಾ. ಇನ್ನು ಶುಗರ್ ಕಾಯಿಲೆ ಇರುವವರಿಗಂತೂ ಇದು ರಾಮಬಾಣ. ಊಟಕ್ಕೆ ಮುಂಚೆ ಫೈಬರ್ ಹೆಚ್ಚಿರುವ ಸಲಾಡ್ ತಿನ್ನೋದ್ರಿಂದ ಆಮೇಲೆ ನೀವು ತಿನ್ನುವ ಅನ್ನ ಅಥವಾ ರೊಟ್ಟಿಯ ಜೀರ್ಣಕ್ರಿಯೆ ನಿಧಾನವಾಗುತ್ತೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಬೇಗ ಹೆಚ್ಚಾಗುವುದಿಲ್ಲ. ಜೊತೆಗೆ ಸಲಾಡ್ನಲ್ಲಿರುವ ವಿಟಮಿನ್ಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆದ್ರೆ ಒಂದು ವಿಷಯ ನೆನಪಿಡಿ, ಎಲ್ಲಾ ಸಲಾಡ್ಗಳು ಆರೋಗ್ಯಕರ ಅಲ್ಲ. ನೀವು ಸಲಾಡ್ಗೆ ಜಾಸ್ತಿ ಚೀಸ್, ಕ್ರೀಮ್, ಮಯೋನೀಸ್ ಅಥವಾ ಹುರಿದ ಪದಾರ್ಥಗಳನ್ನ ಹಾಕಿಕೊಂಡ್ರೆ ಅದು ಲೈಟ್ ಫುಡ್ ಆಗಿ ಉಳಿಯಲ್ಲ. ಅಂತವರು ಅದನ್ನ ಊಟದ ಜೊತೆಯಲ್ಲೇ ತಿನ್ಬೋದು. ಇನ್ನು ಕೆಲವರಿಗೆ ಹಸಿರು ತರಕಾರಿ ತಿಂದ್ರೆ ಗ್ಯಾಸ್ ಅಥವಾ ಅಸಿಡಿಟಿ ಆಗುತ್ತೆ. ಅಂತವರು ಕೂಡ ಊಟದ ಜೊತೆಗೆ ಸ್ವಲ್ಪ ಸಲಾಡ್ ತಿನ್ಬಹುದು. ಆದ್ರೆ ಊಟ ಆದ್ಮೇಲೆ ಸಲಾಡ್ ತಿಂದ್ರೆ ಅದರಿಂದ ಯಾವುದೇ ಪೌಷ್ಟಿಕಾಂಶ ಸಿಗೋದಿಲ್ಲ. ಆದ್ದರಿಂದ ಫ್ರೆಂಡ್ಸ್, ಇಂದಿನಿಂದಲೇ ಊಟಕ್ಕಿಂತ 15 ನಿಮಿಷ ಮುಂಚೆ ಸಲಾಡ್ ತಿನ್ನುವ ಒಳ್ಳೆಯ ಅಭ್ಯಾಸ ಮಾಡಿಕೊಳ್ಳಿ. ಆರೋಗ್ಯಕರವಾಗಿರಿ.